ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಆರ್ಎಪಿಎಂಸಿಯಲ್ಲಿ ದುಬಾರಿ ಬೆಲೆಗೆ ರಸಗೊಬ್ಬರ ಮಾರಾಟ ಆರೋಪ. ಕೆಆರ್ಎಸ್ ನೇತೃತ್ವದಲ್ಲಿ ಮುತ್ತಿಗೆ, ಕಾನೂನು ಕ್ರಮಕ್ಕೆ ಒತ್ತಾಯ. ನೀಟ್ ಅಕ್ರಮದ ಹೆಸರಿನಲ್ಲಿ ಕಾಂಗ್ರೆಸ್ನಿಂದ ದೇಶ ವಿರೋಧಿ ನಡೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಎಸ್ಎಫ್ಐ ಡಿವೈಎಫ್ಐ ಪ್ರತಿಭಟನೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ಸಮಸ್ಯೆ, ತಪ್ಪಾಗಿ ಮತದಾರರ ಹೆಸರು, ಕ್ರಮಕ್ಕೆ ಎಸ್ಡಿಪಿಐ ಆಗ್ರಹ. ಮತ್ತು ಓಪೆಕ್ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಭೇಟಿ, ಪರಿಶೀಲನೆ. ರಸಗೊಬ್ಬರ ಹೆಚ್ಚಿನ ಬೆಲೆಗೆ ಮಾರಾಟ, ಸ್ಟಾಕ್ ಇಲ್ಲ ಎಂದು ರೈತರನ್ನು ವಾಪಸ್ ಕಳುಹಿಸುತ್ತಿದ್ದಾರೆ ಎಂಬ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ರೈತರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನೇತೃತ್ವದಲ್ಲಿ ನಗರದ ರಾಯಚೂರು ಒಕ್ಕಲುತನ ಹುಟ್ಟುವಳಿ ಮಾರಾಟ ಹಾಗೂ ಸಂಸ್ಕರಣಾ ಸಹಕಾರಿ ಸಂಘದಲ್ಲಿ ದಾಳಿ ನಡೆಸಿದ ಘಟನೆ ಇಂದು ಬೆಳಗ್ಗೆ ನಡೆದಿದೆ. ಸರ್ಕಾರದ ಅಧೀನದಲ್ಲಿರುವ ಆರ್ಎಪಿಎಂಪಿಸಿಎಸ್ನಲ್ಲಿ ಹೆಚ್ಚಿನ ಬೆಲೆಗೆ ರಸಗೊಬ್ಬರ ಮಾರಾಟ ಮಾಡಲಾಗುತ್ತಿದ್ದು, ಜೊತೆಗೆ ರಸಗೊಬ್ಬರ ಕೊಂಡುಕೊಳ್ಳಲು ಬಂದ ರೈತರಿಗೆ ಸ್ಟಾಕ್ ಇಲ್ಲವೆಂದು ವಾಪಸ್ ಕಳುಹಿಸಲಾಗುತ್ತಿತ್ತು. ಜೊತೆಗೆ ಕಾಳಸಂತೆಯಲ್ಲಿ ರಸಗೊಬ್ಬರ ಮಾರಾಟ ಮಾಡುವ ಬಗ್ಗೆಯೂ ಮಾಹಿತಿ ಲಭ್ಯವಾಗಿತ್ತು. ಈ ಕುರಿತು ರೈತರು ಮತ್ತು ಕೆಆರ್ಎಸ್ ಪಕ್ಷದಿಂದ ಏಕಾಏಕಿ ದಾಳಿ ನಡೆಸಿದಾಗ ಹೆಚ್ಚಿನ ಬೆಲೆಗೆ ಗೊಬ್ಬರ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ. ಇದೇ ವೇಳೆ ಕೆಆರ್ಎಸ್ ಪಕ್ಷದ ಮುಖಂಡ ನಿರುಪಾದಿ ಗೋಮರ್ಸಿ ಮಾತನಾಡಿ, ಜಿಲ್ಲೆಯಲ್ಲಿ ರಸಗೊಬ್ಬರ ಕೊರತೆಯಾಗಬಾರದು ಎಂದು ಜಿಲ್ಲಾಧಿಕಾರಿಗಳೇ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದು, ಮುಂಗಾರು ಆರಂಭವಾದ ಹಿನ್ನೆಲೆಯಲ್ಲಿ ರಸಗೊಬ್ಬರಕ್ಕಾಗಿ ರೈತರು ಬೆಳಿಗ್ಗೆಯಿಂದಲೇ ಗೊಬ್ಬರ ಮಾರಾಟ ಮಾಡುವ ಸಹಕಾರಿ ಸಂಘದ ಎದುರು ಕಾಯುತ್ತಿದ್ದಾರೆ. ಸಂಘದ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಸಮಯ ಪಾಲನೆ ಮಾಡದೆ ತಮಗೆ ಮನಸ್ಸಿಗೆ ಬಂದಂತೆ ಸಂಘಕ್ಕೆ ಬರುತ್ತಾರೆ. ಜೊತೆಗೆ ಬಂದ ರೈತರಿಗೆ ಸ್ಟಾಕ್ ಇಲ್ಲ ಎಂದು ಸುಳ್ಳು ಹೇಳುತ್ತಿದ್ದು, ಇರುವ ಗೊಬ್ಬರವನ್ನು ಕಾಳಸಂತೆಯಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ರಸಗೊಬ್ಬರದ ದರ ಪಟ್ಟಿಯನ್ನು ಅಳವಡಿಸಿಲ್ಲ. ಯೂರಿಯಾ ಗೊಬ್ಬರದ ಮೂಲ ಬೆಲೆ 266 ರೂಪಾಯಿ ಇದ್ದು, ಆದರೆ ಸಹಕಾರಿ ಸಂಘದಲ್ಲಿ 300 ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ. ಡಿಎಪಿ ರಸಗೊಬ್ಬರದ ಮೂಲ ದರ 2100 ರೂಪಾಯಿ ಇದ್ದು, 2200 ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ. ಈ ಬಗ್ಗೆ ಪ್ರಶ್ನಿಸಿದಾಗ ಇಲ್ಲಿನ ಅಧಿಕಾರಿಗಳು ತಾವಾಗಿಯೇ ಗೊತ್ತುವಳಿ ಮಾಡಿಕೊಂಡಿರುವುದಾಗಿ ತಿಳಿಸುತ್ತಿದ್ದು, ಈ ಬಗ್ಗೆ ಕೃಷಿ ಇಲಾಖೆಯು ಕಣ್ಮುಚ್ಚಿ ಕುಳಿತಿದೆ ಎಂದು ಆರೋಪಿಸಿದರು. ನಾನು 300 ರೂಪಾಯಿ ತಗೊಂಡಿದ್ದೀನಿ ಅಂತ ಹೇಳಿ ಮುಂದೆನೆ ಬರಿಬೇಕಲ್ಲ. ನೀವು ಯಾರಿಗೆ ಹೇಳಿದಿರಿ ಈ ತರ 300 ರೂಪಾಯಿ ತಗೊಳ್ತೀವಿ ಅಂತ? ಯಾರಿಗೆ ಮಾಹಿತಿ ಕೊಟ್ಟಿದ್ದೀರಾ? ಅವ್ರಿಗೆ ಫೋನ್ ಹಚ್ಚಿ. ಈಗ ಏನಾಗೈತಿ, ಇದು ನಾಮಿನಿ ಕೊಡ್ತೀವಿ. ಏನ್ ನಾಮಿನಿ ಅಂದ್ರೆ ಏನು? ನಾಮಿನಿ ಅಂದ್ರೆ ನಮ್ಮ ಇದು ಗೌರ್ಮೆಂಟ್ ಇದು ಸೊಸೈಟಿ, ಹಂಗಾಗಿ ಲಾರಿ ಬಾಡಿಗೆ ಅದಕ್ಕೆ ಆಯ್ತು. ನೀವು ಮಾಡಿದಿರಲ್ವಾ? ಈಗ ನೀವೇನ್ ಮಾಡಿದ್ರಿ? ನಾಮಿನಿ ಮಾಡಿದ್ವಿ, ನಮ್ದು ಬಿಲ್ ಕೊಟ್ಟಿದ್ವಿ, ನಮ್ಮ ಅಂಗಡಿ ಹೆಸರು ಇದೆ, ನಮ್ಮ ಸೈನ್ ಇದೆ ಅಂತ ಎಲ್ಲ ಹೇಳ್ತಾ ಇದ್ರಿ. ಇದನ್ನ ನೀವೇ ತೀರ್ಮಾನ ಮಾಡಿದ್ದ ಅಥವಾ ಜಿಲ್ಲಾಧಿಕಾರಿಗಳು ಅಥವಾ ಕೃಷಿ ಜಂಟಿ ನಿರ್ದೇಶಕರಿಗೆ ಮಾಹಿತಿ ಕೊಟ್ಟಿದ್ದೀರಾ? ನಮ್ಮ ಇದು ಬಾಡಿ ನೀವು ರಿಸರ್ವೇಶನ್ ಮಾಡ್ಕೊಂಡಿದ್ದೀರಿ. ನಿಮ್ಮ ಬಾಡಿ ಏನಿದೆ, ಸೊಸೈಟಿ ಸಂಘದ ಪದಾಧಿಕಾರಿಗಳೆಲ್ಲ ಸೇರಿ ನಮಗೆ ಬಾಡಿಗೆ ಹೆಚ್ಚಾಗುತ್ತೆ, ಲಾರಿ ಚಾರ್ಜ್ ಹೆಚ್ಚಾಗುತ್ತೆ, ಗೋಡನ್ನಿಂದ ಬರೋಕೆ ಇಲ್ಲಿಗೆ ಕಷ್ಟ ಆಗುತ್ತೆ, ಹಾಗಾಗಿ 267 ರೂಪಾಯಿ ಇದ್ದದ್ದು 300 ರೂಪಾಯಿ ಮಾಡ್ಕೊಂಡು ಅಂತೇಳಿ ನೀವು ಪಾಸ್ ಮಾಡ್ಕೊಂಡು ನೀವು ಒಂದು 8-10 ಜನ ರಿಸರ್ವೇಶನ್ ಪಾಸ್ ಮಾಡ್ಕೊಡೋದ್ರಿಂದ ನೀವು ಸಾವಿರಾರು ಜನ ರೈತರಿಗೆ ಮಣ್ಣು ಹಾಕ್ತಾ ಇದಿರಲ್ಲ. ಆಯ್ತು, ಈಗ ಆಯ್ತು, ಮಣ್ಣು ಹಾಕಿಲ್ಲ ಅಂತಂದ್ರೆ DC ಅವರಿಗೆ ಫೋನ್ ಹಚ್ಚಿ, ನೀವು ರಿಸರ್ವೇಶನ್ ಪಾಸ್ ಇಂದು ಕಾಪಿ ಕೊಡಿ. ರಿಸರ್ವೇಶನ್ ಪಾಸ್ ಮಾಡಿದ್ದು ಕಾಪಿ ಕೊಡಿ. ಆ ರಿಸರ್ವೇಶನ್ಗೆ ಜಿಲ್ಲಾಧಿಕಾರಿಗಳು ಒಪ್ಪಿಗೆ ಕೊಟ್ಟಿದ್ದಾರಾ ನೋಡಿ ಸ್ವಾಮಿ. ಆಯ್ತು, ಈಗ ನೀವು ಸಂಗತ್ತು ಮಾಡಿದ್ರಿ ತಪ್ಪಿಲ್ಲ, ಮಾಡಿದ್ದು ಒಳ್ಳೇದೇ. ಯಾಕಂದ್ರೆ ನಿಮ್ಗೂ ಕಷ್ಟ ಆಗ್ಬಾರ್ದು, ಭಾರ ಆಗ್ಬಾರ್ದು. ನಿಮ್ಗೂ ಕೂಡ ಹೆಂಡತಿ ಮಕ್ಕಳು ಕುಟುಂಬ ಸಂಸಾರ ಇದೆ. ನೀವು ಪುಕ್ಸೆಟ್ಟೆ ಕೊಡಕ್ಕೆ, ಪುಕ್ಸೆಟ್ಟೆ ಗೋಡನ್ನಿಂದ ತರಕ್ಕೆ, ಪುಕ್ಸೆಟ್ಟೆ ಏನದು ಅಮಾಲ್ರಿಗೆ ರೊಕ್ಕ ಕೊಡಕ್ಕೆ ನಿಮ್ಗೇನೋ ಏನದು ಅಮೌಂಟಿನ ಗಿಡ ಇಲ್ಲ. ಹಾಗಾಗಿ ಇವ್ರ ಹತ್ರನೇ ತೆಗೆದುಕೊಂಡು ಅಮಾಲಿ ಖರ್ಚನ್ನ ನಾವು ಸರಿ ಸಮಾನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ವಿ. ಅದಕ್ಕೆ ತಪ್ಪಿಲ್ಲ. ನೀವು ರಿಸರ್ವೇಶನ್ ಇರಲು ಏನದು ಏನು ಪಾಸ್ ಮಾಡಿದ್ರಿ?
ರಿಸಲ್ಯೂಷನ್ ಪಾಸ್ ಮಾಡಿದ್ದು ಒಂದು ಕಾಪಿ ತೋರಿಸಿ. ಇದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಐತೆ ಇಲ್ಲ ಅನ್ನೋ ನನಗೆ ಮಾಹಿತಿ ಇಲ್ಲ. ಇಲ್ಲ ಅದು ಮಾತಿ ಇಲ್ಲ. ಈಗ ನಿಮಗೊಂದು ಮಾಹಿತಿ ಇದೆ ಅಂಥದ್ರಲ್ಲಿ ಇವರು ಇದೇ ರೂಪದಲ್ಲಿ ಏನು ನಮ್ಮ ಸಾರಿಗೆ ಹೇಳಿದ್ದೀನಿ, ತಿಳಿಸಿ ಕೂಡ ಹೇಳಿದ್ದೀನಿ. ಅವರು ಕೂಡ ತಪ್ಪು ಒಪ್ಕೊಂಡಿದ್ದಾರೆ. ದಯವಿಟ್ಟು ಸರ್ ನೀವು ಈ ಥರ ಮುಂದೆ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿಮಗೆ ಒಂದು ಕುಟುಂಬ ಇರುತ್ತೆ, ಜೀವನ ಇರುತ್ತೆ, ಸಂಸಾರ ಇರುತ್ತೆ. ಸಾಧ್ಯ ಆದರೆ ಯಾರ್ಯಾರ ಈಗಾಗಲೇ 33 ರೂಪಾಯಿ ಎಕ್ಸ್ಟ್ರಾ ತೊಗೊಂಡಿದ್ದೀರಲ್ಲ, ಸಾಧ್ಯ ಆದರೆ ಅವರಿಗೆ ಕೊಟ್ಬಿಡಿ. ಇನ್ಮೇಲೆಲ್ಲ ಈಗಾಗಲೇ ನಿಮ್ಮ ಹತ್ರ ಬಿಲ್ ಇದೆ, ಯಾರು ಒಯ್ದಿದ್ದಾರೆ, ಎಷ್ಟು ಒಯ್ದಿದ್ದಾರೆ ಅನ್ನೋದನ್ನ ಫೋನ್ ನಂಬರ್ ತಗೊಂಡು ಕರೆಸಿ ಪುಣ್ಯಾತ್ಮ ಯಾರ್ಯಾರು ರೈತರಿಗೆ ಕೊಡುವಂತ ಕೆಲಸ ಆಗ್ಬೇಕು. ಇಲ್ಲ ಅಂದ್ರೆ ನಾವೇ ಕೊಡ್ತೀವಿ ಕಂಪ್ಲೇಂಟ್. ಇನ್ನೊಂದೇನು ಹೇಳ್ತೀನಿ, ದಯವಿಟ್ಟು ಮಾಡಿ. ಇನ್ನೊಂದು ರಿಸರ್ವೇಷನ್ ಪಾಸ್ ಮಾಡ್ಕೊಂಡವ್ರು ಅಂತೀವಿ, ಅಂದ್ರೆ ರಿಸರ್ವೇಷನ್ ಪಾಸ್ ಮಾಡ್ಕೊಂಡವ್ರು. ಅದನ್ನೇ ಕೇಳಿದೆ, ಯಾರಾದ್ರೂ ಅಧಿಕಾರಿಗಳ ಗಮನಕ್ಕೆ ಐತಾ, DC ಅವ್ರ ಗಮನಕ್ಕೆ ಐತಾ? ಕೋಆಪರೇಟಿವ್ ಬಾಡಿ ಇದಕ್ಕೆ ಇವರು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇಂದ ಎಲೆಕ್ಟ್ ಆಗಿರ್ತಾರೆ. ಇವರು ರೆಸಲ್ಯೂಷನ್ ಮಾಡ್ಕೊಂಡು ಸೊಸೈಟಿನ ನಡೆಸಲಿಕ್ಕಿದೆ. ಬಟ್ ಅದೇನ್ ತಗೊಂಡಿದಾರಲ್ಲ ಎಕ್ಸ್ಟ್ರಾ ದುಡ್ಡು, ಅದು ಅಕೌಂಟಿಗೆ ಹೋಗೋದಿಲ್ಲ ಅನ್ನೋದು ನಾನು ಚೆಕ್ ಮಾಡ್ತೀನಿ. ಅದನ್ನ ಚೆಕ್ ಮಾಡ್ತೀನಿ. ಅಕೌಂಟಿಗೆ ಹೋಗಿತ್ತಂತಂದ್ರೆ ಅದಕ್ಕೆ PR ಆನ್ಸರ್ ಮಾಡ್ತಾರೆ. ಅಂದ್ರೆ ಸೊಸೈಟಿಯಲ್ಲಿ ಏನ್ ರಿಜಿಸ್ಟ್ರೇಷನ್ ಮಾಡಿರ್ತಾರಲ್ಲ ಅವ್ರು ಬಂದು ಆನ್ಸರ್ ಮಾಡ್ತಾರೆ ಏನಿದೆ ತಗೊಂಡಿದ್ದಾರೆ ಅನ್ನೋದು ಚೆಕ್ ಮಾಡ್ಬೇಕು. ಅದನ್ನ ಮಾಡಿ ಅದೇ ಅಲ್ವಾ? ಅದಕ್ಕೆ ಇನ್ನು ಮುಂದೆ ಯಾವುದಾದ್ರು ನನ್ನ ರೈತರಿಗೆ, ನನ್ನ ಅನ್ನದಾತರಿಗೆ ನಿಮ್ಮ ಕಡೆಯಿಂದ ಏನಾದ್ರು ಅನ್ಯಾಯ ಅಂದರೆ, ಮೋಸ ಆದರೆ ಮತ್ತೆ ದೊಡ್ಡ ಮಟ್ಟದ ಒಂದು ಸಮಸ್ಯೆ ಎದುರಿಸಬೇಕಾಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಈಗ ಮೇಡಮ್ ಅವರು ಏನು ಹೇಳ್ತಾರೆ ಅದನ್ನ ಪಾಲನೆ ಮಾಡಿ. DAP ಸಿಗ್ತಿಲ್ಲ, 10-26 ಸಿಗ್ತಿಲ್ಲ ಸರ್. ಅದು DAP ಯಾಕೆ ಬರ್ತಾ ಇಲ್ಲ? ನಿಯಮನ ಮೀರಿ, ಕಾನೂನು ಮೀರಿ ಇವರು ಅಕ್ರಮ ಮಾಡ್ಯಾರ ಅಂತಂದ್ರೆ ಸರ್ DAP ಬರ್ತಾ ಇಲ್ಲ. ಯಾಕ ಎದಕ್ಕೆ ಬರ್ತಾ ಇಲ್ಲ ರೈತರಿಗೆ? ನೋಡ್ರಿ ಏನಾಗಿದೆ, ನಿಮಗೂ ಜಾಗತಿಕ ಟಿಕೆಟ್ ಏನದಂತ ಗೊತ್ತಿದೆ. 100% ಇಂಪೋರ್ಟೆಡ್ ಗೊಬ್ಬರ DAP. ಸೊ ನಮಗೆ ಬೇರೆ ಕಡೆಯಿಂದನೇ ಬರಬೇಕು. ಬೇರೆ ಕಡೆಯಿಂದ ಬರಬೇಕು ಅಂದ್ರೆ ಇಷ್ಟು ಸ್ಟ್ರಕ್ ಆಗಿತ್ತು. ಸೊ ಇವಾಗ ರಿಲೀಸ್ ಆಗ್ತಾ ಇದೆ. ಎಲ್ಲಿ ಬರ್ತವೆ ಸೊಸೈಟಿಗೆ ಅಲಾಟ್ಮೆಂಟ್ ಮಾಡ್ತಾರೆ. ಇನ್ನೊಂದು ಡೇಸ್ ಆದ್ಮೇಲೆ ಬರುತ್ತೆ ಅಂತ ಹೇಳಿದ್ರು. ತಕ್ಷಣ ಫಸ್ಟ್ ಇಲ್ಲೇ ದೊಡ್ಡ ಸೊಸೈಟಿ ಇರಲ್ಲ, ಸುಮಾರು ಜನ ಸಣ್ಣ ರೈತರು ಇಲ್ಲೇ ಬಂದು ತಗೋತಾರೆ. ಇದಕ್ಕೆ ಅಲಾಟ್ಮೆಂಟ್ ಮಾಡ್ತಾ ಇದ್ದಾರೆ, ಮಾಡ್ಕೊಂಡು ಬಂದಿದ್ದೀವಿ. ಅವ್ರಿಗೆ ವಾಪಸ್ ಕೊಡಿ. ಯಾರ್ದಿದೆ ಅವ್ರು ಬರ್ತಾರೆ. ಅದೇ 33 ಯಾರ್ದಿದೆ ನಿಮ್ದು ಬನ್ನಿ ತಗೊಳ್ಳಿ, ವಾಪಸ್ ಏನೋ ಬರ್ದಿಲ್ಲ ಮೇಡಮ್. ಯಾವ ಬಂದಿಲ್ಲ, ಯೂರಿಯಾ ಇದೆಯಲ್ಲ ಏನಿಲ್ಲ, ಡ್ಯಾಶ್ ಇಡ್ರಿ. ಯಾವ ಬಂದಿಲ್ಲ ಅವಕ್ಕೆ ಡ್ಯಾಶ್ ಇಡ್ರಿ. ಫ್ಯಾಕ್ಟ್ ಇದೆಯಲ್ಲ, ಯಾವುದಿರಲ್ಲ ಅಷ್ಟೇ ಇರ್ತದೆ. ಡೇಟು 17 ತಾರೀಕು, ಅದು ಇವತ್ತಿನ ಬರದೇ ಇಲ್ಲ ಅವರು. ಅಂತೇಳಿ ಹೊಸ ನಿಯಮಗಳನ್ನು ತರ್ತೀರಿ, ಕಾನೂನುಗಳನ್ನು ತರ್ತೀರಿ, ರೈತರಿಗೆ ಅನ್ಯಾಯ ಆಗ್ಬಾರ್ದು ಅಂತೇಳಿ ಒಂದು ಒಳ್ಳೆ ಆಡಳಿತ ಮಾಡ್ತೀರಿ. ಆದ್ರೆ ಸಿಬ್ಬಂದಿಗಳು, ನಿಮ್ಮ ಕೈ ಕೆಳಗಡೆ ಬರುವಂತ ಅಧಿಕಾರಿಗಳು ಯಾವ ರೀತಿ ಪಾಲನೆ ಮಾಡ್ತಾರೆ ಅನ್ನೋದು ನಮ್ಮ ಕೈ ಕೆಳಗಿರೋ ಸಿಬ್ಬಂದಿಗಳಲ್ಲ. ಇವ್ರು ಒಬ್ರು ಏನಿದ್ದಾರೆ ಅಂತಂದ್ರೆ ಇವ್ರು ಬರೋದು ಕೋಆಪರೇಟಿವ್ ಸೊಸೈಟಿ ಬರೋದು ಯಾರಿಗೆ? ಜಿಲ್ಲಾಧಿಕಾರಿ ಅಂದ್ರಲ್ವಾ? ಅಂದ್ರೆ ಇವ್ರು ನಮ್ಮ ಮನೆಯವ್ರು ಬರ್ತಾರೆ. ಹೇಳ್ಬೇಕಂದ್ರೆ ಸೊಕ್ಕು ನಮ್ಮನ್ನ ಯಾರು ಮುಟ್ಟೋನು, ನಮ್ಮನ್ನ ಯಾರು ಕೇಳೋನು? DC ಹೇಳ್ಬೇಕಾ, PC ಹೇಳ್ಬೇಕಾ, PSI ಹೇಳ್ಬೇಕಾ ಅನ್ನುವಂತ ಸೊಕ್ಕು ಅಥವಾ ಮಂಡತನ ಅಥವಾ ಬಂಡ ಧೈರ್ಯದಿಂದಾಗಿ ಇವರು ರೈತರ ಮೇಲೆ, ರೈತರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಒಂದೇ ಒಂದು ಉತ್ತರ ಆಯ್ತು. ಉದಾಹರಣೆಗೆ 1,000 ಯೂರಿಯಾ ಮಾರಾಟ ಆದ್ರೆ 33 ರೂಪಾಯಿ ಎಕ್ಸ್ಟ್ರಾ ತಗೊಂತಾರೆ. 1,000 × 33 ಅಂದ್ರೆ 33,000 ಆಯ್ತು. ಎಷ್ಟಾಯ್ತು? 33,000. ಒಂದು ದಿನಕ್ಕೆ 33,000. ಅದನ್ನ ಹೋಗಿ ನರೇಂದ್ರ ಮೋದಿಗೆ ಕೊಡ್ತೀರಾ? ನರೇಂದ್ರ ಮೋದಿ ಕೊಡ್ತಾನ? ಏನು DK ಶಿವಕುಮಾರ್ ಕೊಡ್ತಾನ? ಏನು ಜಿಲ್ಲಾಧಿಕಾರಿಗಳು ಕೊಡ್ತಾರ? ಅವ್ರ ಜೇಬು ತುಂಬಿಸ್ಕೊಂತಾನೆ, ತಂದಿರ್ತಾರಲ್ಲ ದೊಡ್ಡದಾಗಿ ಒಂದು ಏನದು ಚೀಲ, ತುಂಬಿಸ್ಕೊಂತಾನೆ. ಹಾಗಾಗಿ ನಾವಿವತ್ತು KRS ಪಕ್ಷದವ್ರು ಬಂದು ಯಾಕೆ ಸ್ವಾಮಿ ಇದು ಮಾಡ್ತಾ ಇದೀಯ ಅಂತ ಅನ್ನೋ ಅನ್ಯಾಯವನ್ನ ತಪ್ಪಿಸಿದೀವಿ. ಇದು ಒಳ್ಳೇದಾ? ಇದು ಮಾಡಿದ್ ನಾವು ಮಾಡ್ತಾ ಇರೋದು ಒಳ್ಳೇದಾ? ಏನ ಮಾತಾಡ್ರಿ, ಒಳ್ಳೇದಲ್ವಾ? ಇದನ್ನ ಕೇಳಿದೀವಿ. ಈಗ ಯಾರು ಕೃಷಿ ಜಂಟಿ ನಿರ್ದೇಶಕರು ಕಚೇರಿಯಿಂದ ಒಬ್ಬ ಸಿಬ್ಬಂದಿಗಳು ಬರ್ತಾರೆ. ಇದೆಲ್ಲ ಸಾಕ್ಷಿ ಇದೆ. ಅಂಗಡಿಯನ್ನ
ಅಕ್ರಮ ಮಾಡೋದನ್ನ ನಿಲ್ಲಿಸಬೇಕು. ಅಂಗಡಿ ಮುಚ್ಚೋದಲ್ಲ. ಹೆಂಗೆ ಅಂಗಡಿ ಮುಚ್ಚಿದ್ರೆ ಮತ್ತೆ ನಿಮ್ಮ ಮೇಲೆ ಮತ್ತೆ ಇದಾಗುತ್ತೆ ಗೊಬ್ಬರದನ್ನ 267 ಏನಿದೆ ಆ ರೇಟ್ ತಗೋಬೇಕು, ನಿಯಮಗಳನ್ನ ಪಾಲನೆ ಮಾಡಬೇಕು. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ರಾಘವೇಂದ್ರ, ಶಂಕರ್ ಗೌಡ, ಸಾಬಣ್ಣ, ಸುಧೀರ್, ವಸಂತ್ ಕುಮಾರ್ ಸೇರಿ ನೂರಾರು ಸಂಖ್ಯೆಯಲ್ಲಿ ರೈತರು ಉಪಸ್ಥಿತರಿದ್ದರು. ನೀಟ್ ವಿದ್ಯಾರ್ಥಿಗಳ ಹೆಸರಿನಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ನಡೆಯುತ್ತಿವೆ ಹಾಗೂ ಹೂವಿನ ಹಡಗಲಿ ಶಾಸಕ ಬಿಪಿ ಹರೀಶ್ ಅವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಶುಕ್ರವಾರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಬಿಜೆಪಿ ಹಿರಿಯ ಮುಖಂಡ ಎನ್ ಶಂಕರಪ್ಪ, ನೀಟ್ ಪರೀಕ್ಷೆ ವಿಚಾರವನ್ನು ನೆಪ ಮಾಡಿಕೊಂಡು ಕಾಂಗ್ರೆಸ್ ಹಾಗೂ ಕೆಲವು ರಾಜಕೀಯ ಪಕ್ಷಗಳು ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಪ್ರಯತ್ನಿಸುತ್ತಿವೆ ಎಂದು ಆರೋಪಿಸಿದರು. ಈ ಪ್ರತಿಭಟನೆ ವಿದ್ಯಾರ್ಥಿಗಳ ಸ್ವಯಂ ಸ್ಫೂರ್ತಿಯ ಹೋರಾಟವಲ್ಲ. ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳನ್ನು ಮಾತ್ರ ಕರೆತಂದು ಉಳಿದಂತೆ ವಿವಿಧ ಕಡೆಗಳಿಂದ ಜನರನ್ನು ಸಂಘಟಿಸಿ ರಾಜಕೀಯ ಪ್ರೇರಿತ ಪ್ರತಿಭಟನೆ ನಡೆಸಲಾಗಿದೆ ಎಂದು ದೂರಿದರು. ಕೆಲವು ಮಾಧ್ಯಮಗಳಲ್ಲಿ ಆಸ್ಟ್ರೇಲಿಯಾದಿಂದ ಬಂದ ವ್ಯಕ್ತಿಗೆ ಹಣ ನೀಡಿ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಮಾಡಲಾಗಿದೆ ಎಂಬ ಮಾಹಿತಿ ಪ್ರಸಾರವಾಗಿದ್ದು, ಇದರ ಹಿಂದೆ ಅಂತಾರಾಷ್ಟ್ರೀಯ ಷಡ್ಯಂತ್ರವೂ ಇರಬಹುದು ಎಂಬ ಅನುಮಾನ ವ್ಯಕ್ತಪಡಿಸಿದರು. ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂಬ ಕಾರಣಕ್ಕೆ ಈಗ ಪ್ರತಿಭಟನೆ ನಡೆಸುತ್ತಿರುವ ಕಾಂಗ್ರೆಸ್ ಇದೇ ರೀತಿಯ ಘಟನೆಗಳು ತನ್ನ ಆಡಳಿತ ಅವಧಿಯಲ್ಲಿಯೂ ನಡೆದುದನ್ನು ಮರೆತಿದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಶಿಕ್ಷಣ ಇಲಾಖೆಯ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಒಂದಕ್ಕಿಂತ ಹೆಚ್ಚು ಬಾರಿ ಸೋರಿಕೆಯಾಗಿದ್ದವು. ಆಗ ಇಂತಹ ರಾಷ್ಟ್ರವ್ಯಾಪಿ ಪ್ರತಿಭಟನೆ ನಡೆಸದ ಕಾಂಗ್ರೆಸ್ ಈಗ 1 ತಿಂಗಳ ನಂತರ ರಾಜಕೀಯ ಲಾಭಕ್ಕಾಗಿ ಬೀದಿಗಿಳಿದಿದೆ ಎಂದು ಟೀಕಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆ ನಡೆದ ತಕ್ಷಣವೇ ಪ್ರತಿಭಟನೆ ನಡೆಸದೆ ಇದೀಗ ಬಿಜೆಪಿ ವಿರುದ್ಧ ಜನಾಭಿಪ್ರಾಯ ರೂಪಿಸಲು ಈ ವಿಚಾರವನ್ನು ಬಳಸಿಕೊಳ್ಳಲಾಗುತ್ತಿದೆ. ಇದು ವಿದ್ಯಾರ್ಥಿಗಳ ಹಿತಾಸಕ್ತಿಗಿಂತ ರಾಜಕೀಯ ಉದ್ದೇಶವೇ ಹೆಚ್ಚಾಗಿದೆ ಎಂದು ಶಂಕರಪ್ಪ ಹೇಳಿದರು. ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಜೂನಿಯರ್ ಕೊತ್ವಾಲ್ ಸರ್ಕಾರಕ್ಕೆ ಗುಂಡಾವರ್ತನೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ನಾಯಕರ ಮೇಲೆ ಮೊಟ್ಟೆ ಹೊಸದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸರ್ಕಾರಕ್ಕೆ, ರಾಹುಲ್ ಗಾಂಧಿಗೆ, ಪ್ರಿಯಾಂಕಾ ಗಾಂಧಿಗೆ, ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಗುಂಡಾಗಳ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು. ಮಲ್ಲಿಕಾರ್ಜುನ ಖರ್ಗೆಗೆ, ಪ್ರಿಯಾಂಕಾ ಗಾಂಧಿಗೆ ಧಿಕ್ಕಾರ, ಧಿಕ್ಕಾರ. ಕಾಂಗ್ರೆಸ್ ಪಕ್ಷಕ್ಕೆ, ಕೊತ್ವಾಲ್ ರೌಡಿಗಳ ಕಾಂಗ್ರೆಸ್ ಸರ್ಕಾರಕ್ಕೆ, ಕೊತ್ವಾಲ್ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷ, ಸಂವಿಧಾನ ವಿರೋಧಿ ಮಲ್ಲಿಕಾರ್ಜುನ ಖರ್ಗೆಗೆ ಧಿಕ್ಕಾರ, 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 ಧಿಕ್ಕಾರ. ಪ್ರತಿಭಟನೆಗಳ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧಿ ಪ್ರಿಯಾಂಕಾ ಖರ್ಗೆಗೆ, ಸಂವಿಧಾನ ವಿರೋಧಿ ರಾಹುಲ್ ಗಾಂಧಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ದೇಶದಲ್ಲಿ ಅರಾಜಕತೆ ಸೃಷ್ಟಿಸಿರುವ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ನ ಬುಡಿ ರೌಡಿಗಳಿಗೆ ಅಂಜೋದಿಲ್ಲ, ಅಂಜೋದಿಲ್ಲ. ಕಾಂಗ್ರೆಸ್ನ ಬುಡಿ ರೌಡಿಗಳಿಗೆ ಅಂಜೋದಿಲ್ಲ, ಅಂಜೋದಿಲ್ಲ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಮೋದಿಜಿ ಅವರಿಗೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ. ಮೋದಿ, 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 ಮೋದಿ. ಕಾಂಗ್ರೆಸ್ ಪಕ್ಷದ ಪುಡಿರೌಡಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಕಾಂಗ್ರೆಸ್ ಪಕ್ಷದ ಗೂಂಡಾಗಿರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಯಾತಕ ಪ್ರತಿಭಟನಾ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ಇಡೀ ದೇಶದೊಳಗ ಒಂದು ಅರಾಜಕತವನ್ನು ಎಬಸಬೇಕು ಅಂತಕ್ಕಂಥ ಉದ್ದೇಶದಿಂದ ಕಾಂಗ್ರೆಸ್ಸು ಮತ್ತು ಇತರ ಕೆಲವು ಪಕ್ಷಗಳು ಇವರಿಗೆ ಎಲ್ಲರಿಗೂ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿದರೆ
ಅಂತಾರಾಷ್ಟ್ರೀಯ ಷಡ್ಯಂತರ ಇದರೊಳಗೆ ಇದೆ. ಈಗ ನಿನ್ನೆ ನಾನು ಇಂಟರ್ವ್ಯೂದಲ್ಲಿ ನೋಡ್ತಾ ಇದ್ದೆ, ಒಬ್ಬನು ಆಸ್ಟ್ರೇಲಿಯಾದಿಂದ ಬಂದನ, ಅವ್ರಿಗೆ 1 ಲಕ್ಷ ರೂಪಾಯಿ ಕೊಟ್ಟಾರಂತ, ಆಸ್ಟ್ರೇಲಿಯಾದಿಂದ ಬಂದವನಿಗೆ. ಈ ತರ ದುಡ್ಡು ಕೊಡಿಸಿ ಬೇರೆ ಬೇರೆ ಕಡೆಯಿಂದ ಜನರನ್ನು ತರಿಸ್ತಕ್ಕಂಥದ್ದು ನಡೆದಿದೆ. ಇದು ವಿದ್ಯಾರ್ಥಿಗಳ ಪ್ರತಿಭಟನೆ ಅಲ್ಲ. ತಾವು ಗೊತ್ತಿರಬೇಕು, ವಿದ್ಯಾರ್ಥಿಗಳು ಬಹಳ ಬೆರಳು ಎಣಿಸುವಷ್ಟು ಮಾತ್ರ ಯಾರನ್ನು ಮೂರ್ಖ ಮಾಡಿ ಅಲ್ಲಿ ಕರ್ಕೊಂಡು ಬಂದಾರ, ಅವರು ಮಾತ್ರ ಅದರೊಳಗೆ ಇದ್ದಾರೆ. ಆದರೆ ಉಳಿದದೆಲ್ಲ ಗುಂಡಾಗಳು, ಬೇರೆ ಬೇರೆಯಿಂದ ಬಂದಿರತಕ್ಕಂಥವರು, ರಾಜಕೀಯ ಬಾಳೆ ಬೆಳೆಸ್ಕೊಳ್ತಕ್ಕಂಥ ಜನ ಆ ಒಂದು ಪ್ರತಿಭಟನಾ ಡೆಲ್ಲಿ ಒಳಗೆ ಪ್ರತಿಭಟನೆ ಮಾಡಿ ಯಾತಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೀರಿ ನೀವು? ನೀಟ್ ಪರೀಕ್ಷೆ ಲೀಕ್ ಆಗ್ಯದ. ಅರೆ ಇದೇನು ಮೊದಲನೇ ಸರ ಹಿಂದೂಸ್ತಾನದೊಳಗ ಪರೀಕ್ಷೆ ಲೀಕ್ ಆಗೋದು? ನಿಮ್ಮ ಸಿದ್ದರಾಮಯ್ಯ ಸರ್ಕಾರದೊಳಗ ಕಿಮ್ಮನ್ ಎಜುಕೇಶನ್ ಮಿನಿಸ್ಟ್ರಿ ಇದ್ದ, ಕೆಮಿಸ್ಟ್ರಿ ಪರೀಕ್ಷಾ ಒಂದ್ಸಲ ಲೀಕ್ ಆಯ್ತು, ಮತ್ತೆ ಬಿಟ್ಟರು, ಮತ್ತೆ ಲೀಕ್ ಆಯ್ತು. ಇದು ಎಲ್ಲ ಇಲ್ಲೇ ಕಾಂಗ್ರೆಸ್ ಸರ್ಕಾರದೊಳಗ ನಡೆದಿರ್ತಕ್ಕಂಥ ಹಲವಾರು ಇದನ್ನು ಮುಚ್ಚಿಟ್ಟು ಯಾವುದೋ ಒಂದು ನೆವ ತಗೊಂಡು ಯಾವಾಗ ಆಯ್ತು ಇದು? ಈಗ 1 ತಿಂಗಳ ಗಟ್ಟಲೆ ಆಯ್ತು ಇದಾಗಿ. ನೀವು ಪ್ರತಿಭಟನೆ ನಿನ್ನೆ ಇವತ್ತು ಮಾಡ್ತಾ ಇದ್ದೀರಾ. ಏನಾಗಿತ್ತು? ಅವತ್ತೇ ನೀವು ತುಂಬ್ಕೋಬೇಕಾಗಿತ್ತು, ಅವತ್ತೇ ಕೇಳಬೇಕಾಗಿತ್ತು. ಇವತ್ತು ಇದು ರಾಜಕೀಯ ಉದ್ದೇಶಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಹೊರಟಿರ್ತಕ್ಕಂಥ ಪ್ರತಿಭಟನೆ ಹೊರತು ವಿದ್ಯಾರ್ಥಿಗಳಿಗೆ ಅಲ್ಲ. ಮಾಜಿ ಸಂಸದ ಬಿವಿ ನಾಯಕ್ ಮಾತನಾಡಿ, ಇಷ್ಟು ದೊಡ್ಡ ದೇಶದಲ್ಲಿ ಆಡಳಿತದ ವಿವಿಧ ಹಂತಗಳಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಲೋಪಗಳು ಆಗುವುದು ಸಹಜ. ಪ್ರತಿಯೊಂದು ತಪ್ಪಿಗೂ ರಾಜೀನಾಮೆ ಕೇಳುವ ಪರಿಸ್ಥಿತಿ ಬಂದರೆ ಪ್ರತಿದಿನವೂ ಯಾರಾದರೂ ರಾಜೀನಾಮೆ ನೀಡಬೇಕಾಗುತ್ತದೆ ಎಂದು ಹೇಳಿದರು. ದೇಶದಲ್ಲಿ ನ್ಯಾಯಾಂಗ, ಕಾರ್ಯಾಂಗ ಹಾಗೂ ಶಾಸಕಾಂಗ ಎಂಬ ಸ್ವತಂತ್ರ ವ್ಯವಸ್ಥೆಗಳಿದ್ದು, ತಪ್ಪುಗಳು ನಡೆದರೆ ಅವುಗಳನ್ನು ಸರಿಪಡಿಸುವ ಜವಾಬ್ದಾರಿಯನ್ನು ಅವು ನಿರ್ವಹಿಸುತ್ತವೆ. ನೀಟ್ ಪರೀಕ್ಷೆಯ ಕುರಿತು ಆರೋಪಗಳು ಬಂದ ನಂತರ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡು ಮರುಪರೀಕ್ಷೆ ನಡೆಸಿ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಪ್ರಕರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಗಂಭೀರ ಆರೋಪಕ್ಕೆ ಅವಕಾಶವಿಲ್ಲ ಎಂದು ತಿಳಿಸಿದರು. ಕಳೆದ 2 ಲೋಕಸಭಾ ಚುನಾವಣೆಯಲ್ಲಿ ವಿರೋಧ ಪಕ್ಷದ ಸ್ಥಾನಮಾನವನ್ನು ಪಡೆಯಲು ವಿಫಲವಾಗಿದ್ದ ಕಾಂಗ್ರೆಸ್ ಈ ಬಾರಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದು ವಿರೋಧ ಪಕ್ಷದ ಸ್ಥಾನಮಾನ ಪಡೆದ ನಂತರ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಇಂತಹ ವಿಚಾರಗಳನ್ನು ಬಳಸಿಕೊಳ್ಳುತ್ತಿದೆ. ಅಧಿಕಾರದ ಲಾಲಾಸೆಯಿಂದ ರಾಷ್ಟ್ರವ್ಯಾಪಿ ಹೋರಾಟ ನಡೆಸಿ ಜನರ ಗಮನ ಸೆಳೆಯುವ ಪ್ರಯತ್ನ ಮಾಡುತ್ತಿದೆ ಎಂದು ಆರೋಪಿಸಿದರು. ವಿರೋಧ ಪಕ್ಷಗಳಲ್ಲಿಯೂ ಈ ವಿಚಾರದಲ್ಲಿ ಏಕರೂಪದ ಹೋರಾಟದ ಮನೋಭಾವ ಇಲ್ಲ. ಕಾಂಗ್ರೆಸ್ ಮಾತ್ರ ರಾಜಕೀಯ ಲಾಭ ಪಡೆಯುವ ಉದ್ದೇಶದಿಂದ ಹೀಗೆ ಮಾಡುತ್ತಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಹೂವಿನ ಹಡಗಲಿ ಶಾಸಕ ಬಿಪಿ ಹರೀಶ್ ಅವರ ಮೇಲೆ ಕಾಂಗ್ರೆಸ್ ಯುವ ಕಾರ್ಯಕರ್ತರು ಮಣ್ಣು ಎಸೆದು ಹಲ್ಲೆ ನಡೆಸಿರುವುದು ಪ್ರಜಾಪ್ರಭುತ್ವ ವಿರೋಧಿ ಹಾಗೂ ಖಂಡನೀಯ ಕೃತ್ಯವಾಗಿದೆ. ಜನಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸುವ ಗೂಂಡಾ ಪ್ರವೃತ್ತಿಯನ್ನು ಬಿಜೆಪಿ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಸರ್ಕಾರ ನಡೆಸಬೇಕಾದ್ರೆ ಇಷ್ಟು ದೊಡ್ಡ ದೇಶದಲ್ಲಿ ಕೆಲವು ಹಂತದಲ್ಲಿ ಯಾವುದೇ ಬೇರೆ ಬೇರೆ ಹಂತಗಳಲ್ಲಿ ತಪ್ಪುಗಳು ಆಗ್ತಾ ಇರ್ತವೆ. ಆದರೆ ತಪ್ಪುಗಳ ಲೆಕ್ಕ ಹಾಕಿದ್ರೆ ಇವತ್ತು ಎಲ್ಲರ ದಿವಸಕ್ಕೊಬ್ಬರು ರಾಜೀನಾಮೆ ಕೊಡಬೇಕಾಗ್ತದೆ. ರಾಜೀನಾಮೆ ಕೊಡುವಂತ ಒಂದು ಅವಶ್ಯಕತೆ ಈ ಸಂದರ್ಭದಲ್ಲಿ ಒದಗಿ ಬಂದಿಲ್ಲ. ಯಾಕಂದ್ರೆ ಇದು ಒಂದು ರುಟೀನ್ ಏರರ್ ಇದ್ದಂಗೆ. ನೀವು ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ, ಅದು ಸರಿಪಡಿಸಿ ಪ್ರಜಾಪ್ರಭುತ್ವದಲ್ಲಿ ಅದರಾದ ಒಂದು ಬೇರೆ ಬೇರೆ ಇಲಾಖೆಗಳಿದ್ದಾವೆ. ನ್ಯಾಯಾಂಗ ಇಲಾಖೆ ಇದೆ, ಕಾರ್ಯಾಂಗ ಇಲಾಖೆ ಇದೆ, ಶಾಸಕಾಂಗ ಇದೆ, ಬೇರೆ ಬೇರೆ ಇಲಾಖೆಗಳು ಗಮನಿಸ್ತವೆ. ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಿ ಇವತ್ತು ನೀಟನ್ನು ಮರುಪರೀಕ್ಷೆ ಮಾಡಿ ಯಶಸ್ವಿಯಾಗಿ ಪರೀಕ್ಷೆಯನ್ನು ಯಶಸ್ವಿಗೊಳಿಸಿ ಬಹಳ ಕಠಿಣವಾಗಿ ಆ ಪರೀಕ್ಷೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಇದಕ್ಕೆ ಇದು ಯಾವುದೇ ರೀತಿಯ ಗುರುತರ ಆರೋಪ ಇವತ್ತು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಯವರ ಸರ್ಕಾರದ ಮೇಲೆ ಇಲ್ಲ ಮತ್ತು ಯಾರ ಮೇಲೆ ಇಲ್ಲ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಹತಾಶೆಯಿಂದ, ಅಧಿಕಾರದ ಲಾಲಾಶೆಯಿಂದ ಇವತ್ತೇನು 15 ವರ್ಷಗಳ ಏನು ಎಡವವಧಿಯಲ್ಲಿ ಏನಂದ್ರೆ ಅವರಿಗೆ ವಿರೋಧ ಪಕ್ಷದ ಸ್ಥಾನಮಾನ ಸಹ ಸಿಗಲಿಲ್ಲ. ಇತ್ತೀಚೆಗೆ ಮೊನ್ನೆ 100 ಸೀಟನ್ನು ಗೆದ್ದು ಇವತ್ತು ವಿರೋಧ ಪಕ್ಷ ಸ್ಥಾನಮಾನ ಕಾಂಗ್ರೆಸ್ ಪಕ್ಷ ಸಿಕ್ಕಿದೆ. ಅದಕ್ಕಾಗಿ ಅವರು ಈ ನೆಪವನ್ನು ಬಳಸಿಕೊಂಡು ರಾಷ್ಟ್ರವ್ಯಾಪ್ತಿ ಹೋರಾಟ ಮಾಡಿ ಜನರ ಗಮನ ಸೆಳೆಯಲಿಕ್ಕೆ ಬಯಸ್ತಾ ಇದ್ದಾರೆ. ಅದಕ್ಕೆ ಯಾವುದೇ ವಿರೋಧ ಪಕ್ಷಗಳಲ್ಲಿ ನೋಡಿದ್ರೆ ಯಾವುದೇ ಒಂದು ಏಕರೂಪದ ಅವರಲ್ಲಿ ಒಂದು ಹೋರಾಟದ ಮನೋಭಾವ ಇಲ್ಲ. ಇವತ್ತು ಅವರು ಬಂದಂಗ ದೋಚಿಕೊಂಡು ಯಾರ ಒಂದು ಮದುವೆಯಲ್ಲಿ ಯಾರೋ ಹುಚ್ಚಲ್ಲ ಮದುವೆಯಲ್ಲಿ ಉಂಡವನೇ ಜಾಣ ಅನ್ನೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇದನ್ನು ಎನ್ಕ್ಯಾಶ್ ಮಾಡ್ಲಿಕ್ಕೆ ನೋಡ್ತದೆ. ಅದನ್ನ ಖಂಡಿಸಿ ಇವತ್ತು ರಾಜ್ಯದಲ್ಲಿ ನಮ್ಮ ಬಿಪಿ ಹರೀಶ್ ಮತ್ತು ಇನ್ನಿತರ ಶಾಸಕರು ಕಾಂಗ್ರೆಸ್ ಪಕ್ಷದ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ಬೇಕಾದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ಯುವ ಗುಂಡಾ ಕಾರ್ಯಕರ್ತರು ಅಂದರೆ
BP ಹರೀಶ್ ಅವರ ಮೇಲೆ ಮೊಟ್ಟೆಯನ್ನು ಎಸೆದು ಶಾಸಕರ ಮೇಲೆ ಅವರ ಮೇಲೆ ವಹಿಸಿದ್ದು ಇವತ್ತು ಗುಂಡಾ ಪ್ರವೃತ್ತಿಯನ್ನು ಮಾಡಿರುವಂಥದ್ದನ್ನು ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ವೀರನಗೌಡ ಪಾಟೀಲ್ ಲೆಕ್ಕಿಹಾಳ ಮಾತನಾಡಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಬೆಳಕಿಗೆ ಬಂದ ತಕ್ಷಣವೇ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದ್ದು, ತನಿಖೆಗೆ ವಿಶೇಷ ನ್ಯಾಯಾಂಗ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬಳಿಕ ಮರುಪರೀಕ್ಷೆ ನಡೆಸಿ ಫಲಿತಾಂಶ ಪ್ರಕಟಿಸಲಾಗಿದ್ದು, ವೈದ್ಯಕೀಯ ಕಾಲೇಜುಗಳ ಸೀಟು ಹಂಚಿಕೆ ಪ್ರಕ್ರಿಯೆಯು ಪೂರ್ಣಗೊಂಡಿದೆ. ಇಷ್ಟಾದ ಬಳಿಕ ಈಗ ಮತ್ತೆ ನೀಟ್ ವಿಚಾರ ಮುಂದಿಟ್ಟು ಕಾಂಗ್ರೆಸ್ ಪ್ರತಿಭಟನೆ ನಡೆಸುತ್ತಿರುವುದು ಕೇವಲ ರಾಜಕೀಯ ನಾಟಕ ಎಂದು ಆರೋಪಿಸಿದರು. ಪ್ರಧಾನಿ ನಿವಾಸದ ಎದುರು ಪ್ರತಿಭಟನೆ ನಡೆಸಿರುವುದು ದೇಶದ ಇತಿಹಾಸದಲ್ಲಿ ಅಪರೂಪದ ಬೆಳವಣಿಗೆಯಾಗಿದೆ. ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಹಾಕುವ ಮೂಲಕ ಪ್ರಚಾರ ಪಡೆಯುವ ಉದ್ದೇಶದಿಂದ ಕಾಂಗ್ರೆಸ್ ನಾಯಕರು ಹೈಡ್ರಾಮಾ ನಡೆಸುತ್ತಿದ್ದಾರೆ. ದೇಶದ ಸಮಸ್ಯೆಗಳ ಪರಿಹಾರಕ್ಕಿಂತ ರಾಜಕೀಯ ಪ್ರಚಾರವೇ ಅವರಿಗೆ ಮುಖ್ಯವಾಗಿದೆ ಎಂದು ಟೀಕಿಸಿದರು. ಪ್ರತಿಭಟನೆ ನಡೆಸುವುದು ಪ್ರತಿಯೊಬ್ಬ ನಾಗರಿಕನಿಗೂ ಸಂವಿಧಾನಬದ್ಧ ಹಕ್ಕು. ಆದರೆ ಆ ಹಕ್ಕಿನ ಹೆಸರಿನಲ್ಲಿ ದೇಶ ವಿರೋಧಿ ಚಟುವಟಿಕೆಗಳನ್ನು ನಡೆಸುವುದನ್ನು ಬಿಜೆಪಿ ಎಂದಿಗೂ ಸಹಿಸುವುದಿಲ್ಲ. ಬಿಜೆಪಿ ಕೂಡ ಪ್ರತಿಭಟನೆ ನಡೆಸುವ ಶಕ್ತಿಯನ್ನು ಹೊಂದಿದ್ದರೂ ಕಾನೂನು ಹಾಗೂ ಸಂವಿಧಾನದ ಚೌಕಟ್ಟಿನೊಳಗೆ ಶಾಂತಿಯುತವಾಗಿ ಹೋರಾಟ ನಡೆಸುವುದನ್ನೇ ನಂಬಿದೆ. ದೇಶ ವಿರೋಧಿ ಚಟುವಟಿಕೆಗಳಿಗೆ ಬೆಂಬಲ ನೀಡುವವರ ವಿರುದ್ಧ ಜನಾಭಿಪ್ರಾಯ ರೂಪಿಸುವ ಉದ್ದೇಶದಿಂದ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಆ ನೀಟ್ ಲೀಕ್ ಆದಾಗ ಈ ಪ್ರತಿಭಟನೆಗಳಾಗ್ತಿದ್ವು. ಆ ನೀಟ್ ಯಾವಾಗ ಆಯ್ತು ಲೀಕು, ಅದರ ತಕ್ಷಣವೇ ಇವತ್ತ ಈ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಅವ್ರನ್ನೆಲ್ಲರನ್ನು ಜೈಲಿಗಟ್ಟಿದೆ. ಇವತ್ತು ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಕೂಡ ಇವತ್ತು ನೇಮಕ ಮಾಡಿದೆ. ಮತ್ತು ಇವತ್ತು ಆ ನೀಟ್ ಎಕ್ಸಾಮ್ ಮತ್ತೆ ಮರುಪರೀಕ್ಷೆಯಾಗಿ ಮತ್ತೆ ಅದರ ರಿಸಲ್ಟ್ ಕೂಡ ಬಂದು ಈಗಾಗಲೇ ಎಲ್ಲರೂ ಆ ವೈದ್ಯಕೀಯ ಶಿಕ್ಷಣದ ಒಂದು ಸೀಟ್ಗಳನ್ನ ಹಂಚಿಕೊಂಡಿದ್ದಾರೆ. ಇದೆಲ್ಲವನ್ನು ಬಿಟ್ಟು ಈಗೇನೋ ನಮ್ಮ ಅಣ್ಣವ್ರು ಹೇಳಿದ್ರು ಆಗಲೇ 56 ವರ್ಷದ ಯುವ ನಾಯಕ, ಆ 56 ವರ್ಷದ ಯುವ ನಾಯಕ ಜಾಲಿ ಟ್ರಿಪ್ ಹೋಗಿದ್ದ ಇವೆಲ್ಲ ನೀಟ್ ನಡೆಯೋ ಹೊತ್ನಾಗ. ಆ ಜಾಲಿ ಟ್ರಿಪ್ ಮುಗಿಸ್ಕೊಂಡ ಆ ಪ್ರಧಾನಿ ಮನೆ ಮುಂದೆ ಹೋಗಿ ಐಡ್ರಾಮಾ ಮಾಡಕ್ ಹೋಗ್ತಾನೆ. ಪ್ರಧಾನಿ ಮನೆ ಮುಂದೆ ಇಡೀ ದೇಶದ ಇತಿಹಾಸದಲ್ಲಿ ಪ್ರತಿಭಟನೆ ಮಾಡಿದಂತ ಇತಿಹಾಸ ಯಾವತ್ತೂ ಇಲ್ಲ. ಇವತ್ತು ಏನೋ ಒಂದು ಹೊಸದು ಮಾಡಬೇಕು. ಅದೇನೋ ಅದು ಕಾಕ್ರೋಚ್ ಪಾರ್ಟಿ ಅಂತ ಹೇಳ್ತಾರಲ್ಲ, ಆ ಕಾಕ್ರೋಚ್ ಪಾರ್ಟಿ ಅವರು ಒಂದು 15 ದಿನದಿಂದ ಸ್ಟ್ರೈಕ್ ಮಾಡಿದ್ರು. ಇದು ದಿಢೀರ್ ಅಂತ ಬಂದದ್ದ ಆ ಪ್ರಧಾನಿ ಮನೆ ಮುಂದೆ ಪ್ರತಿಭಟನೆ ಮಾಡಿಬಿಟ್ರೆ ನಾನು ಭಾರಿ ದೊಡ್ಡ ಹೈಲೈಟ್ ಆಗುತ್ತೆ. ಬರೀ ಇಂತ ಸಣ್ಣತನದ ಕೆಲಸವನ್ನು ಮಾಡೋದರಲ್ಲಿ ಕಾಂಗ್ರೆಸ್ನವರು ಬಹಳ ನಿಶ್ಚಿಮರು. ಇವತ್ತು ಕಾಂಗ್ರೆಸ್ನವರು ಪ್ರಧಾನಿ ಮನೆಗೆ ಹೋಗ್ತಾರೆ, ಸಂಸತ್ತಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನಿಸ್ತಾರೆ. ಇದು ಯಾವುದೇ ನಮಗೆ ಭಾರತೀಯ ಜನತಾ ಪಾರ್ಟಿದವರಿಗೆ ಮಾಡಕ್ ಬರೋದಿಲ್ಲ ಅಂತಲ್ಲ. ನಾವು ಇವತ್ತು ಯಾಕೆ ಶಾಂತಿಯುತ ಪ್ರತಿಭಟನೆ ಮಾಡೋದು, ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕು. ಆ ಪ್ರತಿಭಟನೆ ಹಕ್ಕನ್ನು ಕಸಿದುಕೊಳ್ಳಿಕ್ಕೆ ಯಾರಿದ್ದರೂ ಸಾಧ್ಯ ಇಲ್ಲ. ಆದ್ರೆ ಪ್ರತಿಭಟನೆ ಹೆಸರಿನಲ್ಲಿ ಈ ದೇಶ ವಿರೋಧಿ ಚಟುವಟಿಕೆಗಳನ್ನು ನಡೆಸುತ್ತಿರುವವರ ವಿರುದ್ಧ ನಮ್ಮ ಪ್ರತಿಭಟನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಬಸನಗೌಡ ಬ್ಯಾಗವಾಟ್, ರವೀಂದ್ರ ಜಲ್ದಾರ್, ಆಂಜನೇಯ ಕಡಗೋಳ್, ರಮಾನಂದ ಯಾದವ್, ಕೆಎಂ ಪಾಟೀಲ್, ರಾಘವೇಂದ್ರ ಉಟ್ಕೂರು, ಪಿ ಯಲ್ಲಪ್ಪ, ಕೊಟ್ರೇಶಪ್ಪ ಕೋರಿ, ಶಿವಕುಮಾರ್ ಪೊಲೀಸ್ ಪಾಟೀಲ್, ಮಹಂತೇಶ್ ಮುಕ್ತಿ, ಜೆಎಂ ಮೌನೇಶ್, ಮಲ್ಲಿಕಾರ್ಜುನ ಜಕ್ಕಲದಿನ್ನಿ, ಜಂಬಳ್ಣ ನೀಲಗಲ್, ಅಮರೇಶ್ ಪಾಟೀಲ್, ಅಮರೇಶ ಸಜ್ಜನ್, ನರಸಪ್ಪ ಎಕ್ಲಾಸ್ಪೂರು ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆಯ ವಿಶೇಷ ಆಕರ್ಷಣೆಯಾಗಿ ಶ್ರೀ ಸಾಯಿಬಾಬಾರವರು ಧರಿಸಿದ್ದ ಪವಿತ್ರ ಕಫ್ನಿ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುವುದು. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಗ್ರಾಂ ಚಿನ್ನದ ನಾಣ್ಯ 22 ಕ್ಯಾರೆಟ್, ದ್ವಿತೀಯ ಬಹುಮಾನ 20 ಗ್ರಾಂ ಬೆಳ್ಳಿ ನಾಣ್ಯ ಹಾಗೂ ತೃತೀಯ ಬಹುಮಾನ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ ಸಂಸ್ಥಾಪಕ ಧರ್ಮಾಧಿಕಾರಿಗಳ ಮೊಬೈಲ್ ಸಂಖ್ಯೆ 9160000600 ಹಾಗೂ 7611993999 ಇವರಿಗೆ ಕರೆ ಮಾಡಬಹುದು. ಸ್ಥಳ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ್ ಸ್ಟೇಷನ್ ರಸ್ತೆ, ರಾಯಚೂರು. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ನೀಟ್
ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಹಾಗೂ ಭಾರತ ಯುವಜನ ಫೆಡರೇಷನ್ ನೇತೃತ್ವದಲ್ಲಿ ಶುಕ್ರವಾರ ನಗರದಲ್ಲಿ ವಿವಿಧ ಪಿಯು ಹಾಗೂ ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳು ತರಗತಿ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು. ಅಂಬೇಡ್ಕರ್ ವೃತ್ತದಲ್ಲಿ ಸೇರಿದ್ದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಪ್ರಧಾನ ಮಂತ್ರಿ ದೇಶದ ವಿದ್ಯಾರ್ಥಿ ಹಾಗೂ ಯುವ ಜನರ ಕ್ಷಮೆ ಯಾಚಿಸಬೇಕು. ಪ್ರಕರಣಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳ ಸಾವಿನ ಹಿನ್ನೆಲೆಯಲ್ಲಿ ಅವರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. NTA ರದ್ದುಗೊಳಿಸಿ ನೀಟ್ ಪರೀಕ್ಷಾ ವ್ಯವಸ್ಥೆಯನ್ನು ಕೈಬಿಡಬೇಕು. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಅಕ್ರಮ ಎಸಗಿದವರಿಗೆ ಕನಿಷ್ಠ ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯವರೆಗೆ ಕಠಿಣಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ದೇಶಾದ್ಯಂತ ರೈತರ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯವಾಗಲಿ. ಇಂದು ದೇಶಾದ್ಯಂತ ನಡೆಯುತ್ತಿರುವ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯವಾಗಲಿ. ತನಿಖೆಗೆ ಒಳಪಡಿಸಿ ಅಕ್ರಮದಲ್ಲಿ ಭಾಗಿಯಾದ ಕೇಂದ್ರ ಶಿಕ್ಷಣ ಸಚಿವರು ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಕೂಡಲೇ ಬಿಡುಗಡೆ ಮಾಡಲೇಬೇಕು. ನೀಟ್ನಿಂದ ಮರಣ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಲೇಬೇಕು. ನೀಟ್ ಅಕ್ರಮದಲ್ಲಿ ಭಾಗಿಯಾದವರನ್ನು ಕೂಡಲೇ ಶಿಕ್ಷೆಗೆ ಒಳಪಡಿಸಿ ವಿದ್ಯಾರ್ಥಿಗಳ ಐಕ್ಯತೆ ಚಿರಾಯುವಾಗಲಿ. ನೀಟ್ ಅಕ್ರಮದಲ್ಲಿ ಶಿಕ್ಷಣ ಸಚಿವರು ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಇಂದು ದೇಶಾದ್ಯಂತ ನಡೆಯುತ್ತಿರುವ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯವಾಗಲಿ. SFI ಜಿಂದಾಬಾದ್. ವಿದ್ಯಾರ್ಥಿ ಮತ್ತು ಯುವಕರ ಐಕ್ಯತೆ ಚಿರಾಯುವಾಗಲಿ. ನೀಟ್ ಅಕ್ರಮದಲ್ಲಿ ಭಾಗಿಯಾದವರಿಗೆ ಕೂಡಲೇ ಶಿಕ್ಷೆಗೆ ಗುರಿ ಮಾಡಲೇಬೇಕು. ಕೇಂದ್ರ ಸರ್ಕಾರಕ್ಕೆ ಬರ್ರಿ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಐಕ್ಯತೆ ಚಿರಾಯುವಾಗಲಿ. ಬಿಡುಗಡೆ ಮಾಡಲೇಬೇಕು. ದೇಶಾದ್ಯಂತ ರೈತರ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯವಾಗಲಿ. ಇಂದು ದೇಶಾದ್ಯಂತ ನಡೆಯುತ್ತಿರುವ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯವಾಗಲಿ. ನೀಟ್ ಅಕ್ರಮವನ್ನು ತನಿಖೆಗೆ ಒಳಪಡಿಸಿ ಅಕ್ರಮದಲ್ಲಿ ಭಾಗಿಯಾದ ಕೇಂದ್ರ ಶಿಕ್ಷಣ ಸಚಿವರು ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಕೂಡಲೇ ಬಿಡುಗಡೆ ಮಾಡಲೇಬೇಕು. ನೀಟ್ನಿಂದ ಮರಣ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಲೇಬೇಕು. ನೀಟ್ ಅಕ್ರಮದಲ್ಲಿ ಭಾಗಿಯಾದವರನ್ನು ಕೂಡಲೇ ಶಿಕ್ಷೆಗೆ ಒಳಪಡಿಸಿ ವಿದ್ಯಾರ್ಥಿಗಳ ಐಕ್ಯತೆ ಚಿರಾಯುವಾಗಲಿ. ನೀಟ್ ಅಕ್ರಮದಲ್ಲಿ ಶಿಕ್ಷಣ ಸಚಿವರು ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಇಂದು ದೇಶಾದ್ಯಂತ ನಡೆಯುತ್ತಿರುವ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯವಾಗಲಿ. SFI ಜಿಂದಾಬಾದ್. ವಿದ್ಯಾರ್ಥಿ ಮತ್ತು ಯುವಕರ ಐಕ್ಯತೆ ಚಿರಾಯುವಾಗಲಿ. ನೀಟ್ ಅಕ್ರಮದಲ್ಲಿ ಭಾಗಿಯಾದವರಿಗೆ ಕೂಡಲೇ ಶಿಕ್ಷೆಗೆ ಗುರಿ ಮಾಡಲೇಬೇಕು. ಪ್ರತಿಭಟನೆಯಲ್ಲಿ SFI ಮತ್ತು DYFI ಮುಖಂಡರಾದ ರಮೇಶ್, ವೀರೇಶ್ ಯಾಪಲದಿನ್ನಿ, ರಫಿ, ವಿದ್ಯಾರ್ಥಿ ಪಾಲಕರ ಪರವಾಗಿ DS ಶರಣಬಸವ, KG ವೀರೇಶ್, ಕರಿಯಪ್ಪ ಅಚ್ಚೊಳ್ಳಿ ಹಾಗೂ ವಿದ್ಯಾರ್ಥಿಗಳಾದ ರಾಘವೇಂದ್ರ, ರಾಜು, ಮೇಷಕ್, ಗುರುರಾಜು ಸೇರಿದಂತೆ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವಿಶೇಷ ಮತದಾರರ ಪರಿಷ್ಕರಣೆಯಲ್ಲಿ ಅನೇಕ ಗೊಂದಲ, ತಾಂತ್ರಿಕ ಸಮಸ್ಯೆಗಳಿದ್ದು ಕೂಡಲೇ ಜಿಲ್ಲಾಡಳಿತ ಪರಿಹಾರ ಒದಗಿಸಬೇಕು. ಅರ್ಹ ಮತದಾರರು ಪಟ್ಟಿಯಿಂದ ವಂಚಿತವಾಗದಂತೆ ಎಚ್ಚರ ವಹಿಸಬೇಕು ಎಂದು SDPI ಆಗ್ರಹಿಸಿದೆ. SDPI ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಅಕ್ಬರ್ ಹುಸೇನ್ ನಾಗುಂಡಿ ಮಾತನಾಡಿ, SIR ಪ್ರಕ್ರಿಯೆ ಮುಂದುವರೆದಿದ್ದು ಅನೇಕ ಮತದಾರರು ಮತದಾರರ ಪಟ್ಟಿಯಿಂದ ವಂಚನೆಯಾಗುವ ಆತಂಕ ಮನೆ ಮಾಡಿದೆ. BLOಗಳು ಸಹ ಸರಿಯಾಗಿ ಮಾಹಿತಿ ಇಲ್ಲದೆ ತಪ್ಪಾಗಿ ಅರ್ಜಿಗಳನ್ನು ಪಡೆಯುತ್ತಿದ್ದಾರೆ. 2002ರ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದರೂ ತಪ್ಪಾಗಿ ಹೆಸರುಗಳು ಸಾಫ್ಟ್ವೇರ್ನಲ್ಲಿ ದಾಖಲಾಗುತ್ತಿವೆ. ಹೆಸರು ತಪ್ಪಾದರೆ ಮತದಾನ ಹಕ್ಕೆ ಕಳೆದುಕೊಳ್ಳುವ ಸಾಧ್ಯತೆಗಳಿವೆ. ಜಿಲ್ಲಾಡಳಿತ ಗಣತಿ ಅರ್ಜಿಗಳನ್ನು
ನೀಡುತ್ತಿರುವುದನ್ನು ಮಾತ್ರ ಹೇಳುತ್ತಿದೆ. ಆದರೆ ಸರಿಯಾದ ಅರ್ಜಿಗಳ ಭರ್ತಿ ಕುರಿತು ಗಮನ ಹರಿಸುತ್ತಿಲ್ಲ. ಈಗಾಗಲೇ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರಿಗೆ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಎಸ್ಐಆರ್ ಅಂತ್ಯಗೊಳ್ಳೋದರೊಳಗೆ ಸಮಸ್ಯೆ ಪರಿಹರಿಸಬೇಕೆಂದರು. ಸಂಬಂಧಪಟ್ಟಂತ ಹಲವಾರು ಲೋಪದೋಷಗಳಿವೆ. ಇಲ್ಲಿವರೆಗೆ ಜಿಲ್ಲಾ ಆಡಳಿತ ಹೇಳುವಂಥದ್ದು 90-92% ತನಕ ನಾವೆಲ್ಲ ಸರಿಯಾಗಿದೆ. ನಾವು ಗ್ರೌಂಡಲ್ಲಿ ಮಾಡುವುದು ನೋಡಿದರೆ ನಾವು ಸ್ವಯಂ BLOಗಳಿಗೆ BLO ಯಾರು BLO ಮಾಡುವಂಥ ಕೆಲಸ ಏನು ಅವರಿಗೆ ಅರಿವಿಲ್ಲದಂಗೆ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಫಾರಮ್ ಎಲ್ಲಿ ತುಂಬಬೇಕು, ಏನು ಹೆಸರು ಎಲ್ಲಿ ಬರಬೇಕು ಎಂಬುದು ಅವರಿಗೆ ಗೊತ್ತಿಲ್ಲ. ಭಾಳಷ್ಟು ಒಂದು ಕೊರತೆ ಭಾಳಷ್ಟಿದೆ. ಅದರ ಸಂಬಂಧ ನಾವು ಜಿಲ್ಲಾ ಆಡಳಿತ ಬಂದು ತಹಶೀಲ್ದಾರಿಗೆ ಒಂದು ಮನೆ ಕೊಟ್ಟಿದ್ದೀವಿ. ಅದರ ಬಗ್ಗೆ ಇನ್ನೂ ಅವರು ಎಲ್ಲ ಆಗ್ತಾ ಇದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ. SIR ಕೊರತೆಗಳು ಏನೆಂಬುದಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಕೊಡ್ತಾರೆ. ಅದಕ್ಕೇನು ತಾಂತ್ರಿಕ ಲೋಪದೋಷ ಬಗ್ಗೆ ಎಸ್ಡಿಪಿಐ ನಗರ ಘಟಕ ಅಧ್ಯಕ್ಷ ಮತೀನ್ ಅನ್ಸರಿ ಮಾತನಾಡಿ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅನೇಕ ತಾಂತ್ರಿಕ ಸಮಸ್ಯೆಗಳಿವೆ, ಹೆಸರುಗಳು ತಪ್ಪಾಗುತ್ತಿವೆ. ರಾಯಚೂರು ವಿಧಾನಸಭಾ ಕ್ಷೇತ್ರದಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ಮುತ್ತುರ್ಜಾ ಸಾಬ್ ಸಂಬಂಧಿ ಗನಿಸಾಬ್ ಎಂದಿದ್ದರೆ ಎಸ್ಐಆರ್ ಸಾಫ್ಟ್ವೇರ್ನಲ್ಲಿ ಮತದಾರರ ಹೆಸರು ಮಾರುತಿ, ಸಂಬಂಧಿ ಹೆಸರು ಗಣಪತಿಯಾಗಿದೆ. ಮತ್ತೊಂದು ಮತದಾರರ ಹೆಸರು ಅಫ್ಜಲ್ ಬೇಗಂ, ಸಂಬಂಧಿ ಹೆಸರು ಮುತ್ತುರ್ಜಾ ಸಾಬ್ ಎಂಬುವವರ ಹೆಸರು ಅರುಣಾ ಬೇಗಂ, ಸಂಬಂಧಿ ಹೆಸರು ಮಾರುತಿಯಾಗಿ ಬದಲಾಗಿದೆ. ಮತದಾರರ ಹೆಸರು ಗೂರಿ ಸಂಬಂಧಿ ಮೆಹಬೂಬ್ ಹೆಸರು ಎಸ್ಐಆರ್ ಸಾಫ್ಟ್ವೇರ್ನಲ್ಲಿ ಗೀತಾ ಸಂಬಂಧಿ ಮಮತಾ ಬಾಬು ಎಂದಾಗಿದೆ. ಮತದಾರರ ಹೆಸರು ಸುಲ್ತಾನ್ ಬೇಗಂ ಹೆಸರು BLO ಅಪ್ಲೋಡ್ ಮಾಡಿದರೆ ನಾಟ್ ಫೌಂಡ್ ಎಂದು ತೋರಿಸುತ್ತಿದೆ. ಇವು ಕೇವಲ ಕೆಲ ನಿದರ್ಶನಗಳಷ್ಟೇ. ಸಾಕಷ್ಟು ಹೆಸರುಗಳು ತಪ್ಪಾಗಿ ದಾಖಲಾಗಿದ್ದರಿಂದ ಮತದಾರರು ಆತಂಕದಲ್ಲಿದ್ದಾರೆ ಎಂದರು. BLOಗಳು ತಾಂತ್ರಿಕ ಸಮಸ್ಯೆ ಎದುರಿಸುತ್ತಿದ್ದಾರೆ. ತಪ್ಪಾದ ನೋಟಿಸ್ಗಳು ಬರುತ್ತಿವೆ. ಕೂಡಲೇ ಬೂತ್ ಮಟ್ಟದಲ್ಲಿ ತಪ್ಪಾಗಿರುವ ಹೆಸರುಗಳು ಸರಿಪಡಿಸಬೇಕು. ತಿದ್ದುಪಡಿ ಸೇರ್ಪಡೆಗೆ ಅವಕಾಶ ನೀಡಬೇಕು. BLOಗಳು ಎನ್ಯುಮರೇಷನ್ ಫಾರಂ ಭರ್ತಿ ಮಾಡುವಾಗಲೇ ಆಗುತ್ತಿರುವ ತಪ್ಪುಗಳನ್ನು ಸರಿಪಡಿಸಬೇಕು. ಕೂಡಲೇ ತನಿಖೆ ನಡೆಸಿ ಉದ್ದೇಶಪೂರ್ವಕವಾಗಿ ಆಗಿರುವ ತಪ್ಪುಗಳನ್ನು ಪತ್ತೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಇದು ಉದ್ದೇಶ ಏನಂದರೆ, ಈಗಾಗಲೇ ನಮ್ಮ ಕರ್ನಾಟಕ ಮತ್ತು ನಮ್ಮ ರಾಯಚೂರಿನಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ನಡೀತಾ ಇದೆ. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನಿಂದ ಭಾಳ ವೋಟರ್ಸ್ ಮತ್ತು BLOs ಎಲ್ಲರಿಗೂ ಆಲ್ರೆಡಿ ತೊಂದರೆ ಇದೆ. ಎನ್ಸೈಟಿ ಮೋಡ್ನಲ್ಲಿದ್ದಾರೆ, ಭಯ ಮೋಡ್ನಲ್ಲಿದ್ದಾರೆ. ಇದಕ್ಕೆ ಬಹಳ ಕಾರಣ ಇದೆ. ಅದರಲ್ಲಿ ಭಾಳ ಮುಖ್ಯವಾಗಿ ಕಾರಣ ಈಗ ಸದ್ಯ ನಾವು ಏನು ಅಬ್ಸರ್ವ್ ಮಾಡಿದ್ದೀವಿ, ಅದು SIR ಸಾಫ್ಟ್ವೇರ್ನಲ್ಲಿ ಟೈಪೋಗ್ರಾಫಿಕಲ್ ಎರರ್ ಮತ್ತು ಟೆಕ್ನಿಕಲ್ ಎರರ್ನಿಂದ ಭಾಳಷ್ಟು ಮತದಾರರಿಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿನಲ್ಲಿ ಅವರಿಗೆ ನೋಟಿಸ್ ಜನರೇಟ್ ಆಗ್ತಾ ಇದೆ. ಸೊ ನಮಗೆ ಭಾಳಷ್ಟು ಮತದಾರರು ಹಿಡಿದು ನಮ್ಮದು 2002 ವೋಟರ್ ಲಿಸ್ಟ್ ಏನು ECI ಅವರು ಅಪ್ಲೋಡ್ ಮಾಡಿದ್ದಾರೆ, ಅದರಲ್ಲಿ ನಮ್ಮದು ಸ್ಪಷ್ಟವಾಗಿ ಹೆಸರು ಇದೆ. ನಾವು ಇನಾಮಿನೇಷನ್ ಫಾರ್ಮ್ ಫಿಲ್ ಮಾಡಿ BLOs ಅವರಿಗೆ ಅಪ್ಲೋಡ್ ಮಾಡೋಕ್ಕೆ ಸಬ್ಮಿಟ್ ಮಾಡಿದ ಮೇಲೇನು ನಮ್ಮ ಡೀಟೇಲ್ಸ್ನಲ್ಲಿ ರೆಡ್ ರಿಮಾರ್ಕ್ಸ್, ಲಾಜಿಕಲ್ ಡಿಸ್ಕ್ರಿಪೆನ್ಸಿನಲ್ಲಿ ನಮಗೆ ನೇಮ್ ಮಿಸ್ ಮ್ಯಾಚ್ ಮತ್ತು ನೋ ರೆಕಾರ್ಡ್ ಫೌಂಡ್ ಅಂತ ನಮಗೆ ಬರ್ತಾ ಇದೆ ಅಂತ ಅವರು ನಮಗೆ ರಿಪೋರ್ಟ್ ಮಾಡಿದರು. ಸೊ ನಾವು ಹಾಗಾಗಿ ಆ ವಿಷಯನ ತೊಗೊಂಡ್ಬಿಟ್ಟು ನಾವು ಅದರ ಇನ್ವೆಸ್ಟಿಗೇಟ್ ಮಾಡಿದ ಮೇಲೆ ನಮಗೆ ಟೈಪೋಗ್ರಾಫಿಕಲ್ ಎರರ್ ಮತ್ತು ಟೆಕ್ನಿಕಲ್ ಎರರ್ SIR ಸಾಫ್ಟ್ವೇರ್ನಲ್ಲಿ ಸಿಕ್ಕಾಗಿದೆ. ಸೊ ಅದೇ ಇಶ್ಯೂಸ್ನ ಈಗ ನಾವು ಮಾಧ್ಯಮ ಮುಖಾಂತರ ನಮ್ಮ ಅಥಾರಿಟಿ, ನಮ್ಮ ತಹಸೀಲ್ದಾರ್ ಆಫೀಸ್ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ERO ಸಾಹೇಬರು ಮತ್ತು ನಮ್ಮ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಅವರಿಗೆ ಈ ಮಾಧ್ಯಮ ಮುಖಾಂತರ ಆ ದೋಷಗಳನ್ನು ನಾವು ಹೇಳೋದು ಬಯಸ್ತಾ ಇದ್ದೀವಿ. ಸೊ ಮೊದಲೇ ದೋಷ ಏನಂದರೆ, ಈಗ ಆಲ್ರೆಡಿ ನಾವು ನಿಮಗೆ ಕೊಟ್ಟಿದ್ದೀವಿ, ಅದರಲ್ಲಿ ಎವಿಡೆನ್ಸು ಇದೆ, ನೇಮ್ ಮಿಸ್ ಮ್ಯಾಚ್. ಈಗ ಇದರಲ್ಲಿ ಒಂದು ಮತದಾರರು ಇದ್ದಾರೆ. ನಮ್ಮ ರಾಯಚೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಭಾಗದ ಸಂಖ್ಯೆ 150. ನೀವು ಓಪನ್ ಮಾಡ್ಬೋದು ನಿಮ್ಮಲ್ಲಿ ಭಾಗದ ಸಂಖ್ಯೆ 150. ಅದರಲ್ಲಿ ಕ್ರಮ ಸಂಖ್ಯೆ 941ನಲ್ಲಿ ಇದು ECI ಡೌನ್ಲೋಡೆಡ್ 2002 ವೋಟರ್ ಲಿಸ್ಟ್ ಡೀಟೇಲ್. ಇದರಲ್ಲಿ 940. ನೆಕ್ಸ್ಟ್ ಇಶ್ಯೂನಲ್ಲಿ ಏನಿದೆ ಅಂದರೆ, ಇದೇ ನಮ್ಮ ರಾಯಚೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಭಾಗದ ಸಂಖ್ಯೆ 80. ಭಾಗದ ಸಂಖ್ಯೆ 80ನಲ್ಲಿ ಕ್ರಮ ಸಂಖ್ಯೆ 645. ಅದರಲ್ಲಿ ಮತದಾರ ಹೆಸರು ಸುಲ್ತಾನಾ ಬೇಗಂ ಅಂತ ಇದೆ, ಮತ್ತು ಅವರು ಸಂಬಂಧಿಯ ಹೆಸರು ಮೊಹಮ್ಮದ್ ಸಲೀಂ ಅಂತ.
ಈಗ ಇವರು ಇನಾಮಿನೇಷನ್ ಫಾರ್ಮ್ ಫಿಲ್ ಮಾಡಿ BLO ಸಬ್ಮಿಟ್ ಮಾಡಿದ್ದಾರೆ. ಸೇಮ್ ಪಾರ್ಟ್ ನಂಬರ್, ಸೇಮ್ ಸೀರಿಯಲ್ ನಂಬರ್ನಲ್ಲಿ ಇಲ್ಲಿ ಆನ್ಲೈನ್ ಡೇಟಾ ಇದೆ ಆಲ್ರೆಡಿ. ಮತ್ತೆ BLO ಕಡೆ ಅವರು ಹೋಗಿದ್ದಾರೆ, ಅವರು ರಿಪೋರ್ಟ್ ಮಾಡಿದ್ದಾರೆ. BLO ಏನಂತಿದ್ರು ಅಂತ ಅವ್ರು ಆಲ್ರೆಡಿ ಅರ್ಜಿ ಕೊಟ್ಟಿದ್ದಾರೆ ತಹಸೀಲ್ದಾರ್ ಸಾಹೇಬ್ರಿಗೆ, ಇನ್ನ ಕರೆಕ್ಷನ್ ಆಗಿಲ್ಲ. ಸೊ ಇಲ್ಲಿ ಬರ್ತಾ ಇದೆ ಸೇಮ್ ಪಾರ್ಟ್ ನಂಬರ್, ಸೇಮ್ ಸೀರಿಯಲ್ ನಂಬರ್ ಎಂಟರ್ ಮಾಡಿದ ಮೇಲೆ ನೋ ರೆಕಾರ್ಡ್ ಫೌಂಡ್. ನೋಡಿ, ಅವ್ರ ಜೆನ್ಯೂನ್ ಹೋಲ್ಡರ್ ಸ್ಪಷ್ಟವಾಗಿ ಅವ್ರ ಹೆಸರು ಇದೆ, ಬಟ್ ಅವ್ರ ರೆಕಾರ್ಡ್ ಆನ್ಲೈನ್ ನಲ್ಲಿ ಫೀಡ್ ಆಗಿಲ್ಲ, ಎಂಟರ್ ಆಗಿಲ್ಲ ಅವ್ರ ಹೆಸರು. ನಮ್ಗೆ ಈಗ ಕೇಳಿ ಬರ್ತಾ ಇದೆ, ಈ ಪಾರ್ಟ್ ನಂಬರ್ 8 ಏನ್ ಪೇಜ್ ಇದೆಲ್ಲ, ಇದರಲ್ಲಿ ಇಡೀ ವೋಟರ್ಸ್ ಸ್ಟಾರ್ಟಿಂಗ್ ಪಾರ್ಟ್ ನಂಬರ್ 624 ನಿಂದ 662 ಅವ್ರೆಲ್ಲರದು ನೋ ರೆಕಾರ್ಡ್ ಫೌಂಡ್ ಅಂತ ತೋರಿಸ್ತಾ ಇದ್ದಾನೆ. ಅದು ನಮಗೆ ಕೇಳಿ ಬರ್ತಾ ಇದೆ, ಬಟ್ ಎವಿಡೆನ್ಸ್ ನಮ್ಮ ಕಡೆ ಇರೋದು ಸುಲ್ತಾನಾ ಬೇಗಂ ಸ್ಪಷ್ಟವಾಗಿ ಎವಿಡೆನ್ಸ್ ಇದೆ, ಮತ್ತೆ ಅವ್ರ ಹಸ್ಬೆಂಡ್ ಎವಿಡೆನ್ಸ್ ಇದೆ. ಅವ್ರ ಹಸ್ಬೆಂಡ್ ಕ್ರಮ ಸಂಖ್ಯೆ 644 ಅದು ನೋ ರೆಕಾರ್ಡ್ ಫೌಂಡ್ ಬರ್ತಾ ಇದೆ. ಈಗ ನಾವು ಮತದಾರರು ಏನ್ ಮಾಡ್ಬೇಕು, ಅವ್ರ ಹೆಸರು ಇದ್ರೂ ಸಹ ಸಾಫ್ಟ್ವೇರ್ ನಲ್ಲಿ ರೆಕಾರ್ಡೇ ಇಲ್ಲ ಅಂದ್ರೆ ಅವರು ಭಯ, ಎನ್ಸೈಟಿ ನಲ್ಲಿದ್ದಾರೆ. ಕೆಲವೊಬ್ರು ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ, BP ಶುಗರ್ ಹೆಚ್ಚಾಗಿದೆ. ಸೊ ಇಷ್ಟು ನಮ್ಮ ಮತದಾರರು ಪ್ರಾಬ್ಲಮ್ಸ್ ಇದೆ. ಅದಕ್ಕೆ ನಮ್ಮ ತಹಸೀಲ್ದಾರ್ ಸಾಹೇಬರು ಮತ್ತೆ ನಮ್ಮ ERO ಸಾಹೇಬರು ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ PC ಮೇಡಮ್ ಅವರು ಇದಕ್ಕೆ ಗಮನ ಕೊಟ್ಟು ಇದನ್ನ ಬೇಗ ಅವರು ಕರೆಕ್ಷನ್ ಮಾಡಿದ್ರೆ ಎಲ್ಲ ಮತದಾರರ SIR ಮತ್ತೆ ಅವ್ರ ಸಿಬ್ಲಿಂಗ್ SIR ಸಕ್ಸಸ್ಫುಲ್ ಆಗುತ್ತೆ ಅಂತ ಈಗ ನಮ್ಮ SDPI ನಿಂದ ಬೇಡಿಕೆಗಳು. ಮೊದಲನೇದು, ಇದು ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ಉಪಾಧ್ಯಕ್ಷ ಹಫೀಜ್ ಮಹಮ್ಮದ್ ಮತೀನ್, ಮಹಮ್ಮದ್ ಸೋಹೇಲ್ ಇದ್ದರು. ಜಿಲ್ಲಾಧಿಕಾರಿ ಪೂವಿತಾ ಎಸ್ ಅವರು ನಿನ್ನೆ ನಗರದ ಓಪೆಕ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುವ ವಿವಿಧ ವಿಭಾಗಗಳಾದ ಕಾರ್ಡಿಯಾಲಜಿ, ಕಿಮೋಥೆರಪಿ, ಡಯಾಲಿಸಿಸ್, ಕ್ಯಾಥಾಲ್ಯಾಬ್, ಸ್ಕ್ಯಾನಿಂಗ್ ಸೆಂಟರ್, ಟ್ರಾಮಾ ಕೇರ್ ಸೇರಿದಂತೆ ಇತರೆ ವಿಭಾಗಗಳ ಪರಿಶೀಲನೆ ನಡೆಸಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ನೀಡಬೇಕು ಮತ್ತು ಆಸ್ಪತ್ರೆಗೆ ಅವಶ್ಯಕತೆ ಇರುವ ಉಪಕರಣಗಳ ಪಟ್ಟಿ ಕೊಡಿ ಎಂದು ಆಸ್ಪತ್ರೆಯ ನಿರ್ದೇಶಕರಿಗೆ ಹೇಳಿದರು. ಓಪೆಕ್ ಆಸ್ಪತ್ರೆಗೆ ಬಂದ ರೋಗಿಗಳ ಆರೋಗ್ಯ ವಿಚಾರಿಸಿದ ಅವರು ಚಿಕಿತ್ಸೆ ಹೇಗೆ ನೀಡುತ್ತಿದ್ದಾರೆ ಎಂದು ಅವರಿಂದ ಮಾಹಿತಿ ಪಡೆದು ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಾಪಾಡುವಂತೆ ಸಂಬಂಧಿಸಿದವರಿಗೆ ಸೂಚನೆ ನೀಡಿದರು. Maybe after one also something will be there, madam. Next date will change. What is yesterday was 22, 19. Maybe after one also something will be there, madam.
ನೆಕ್ಸ್ಟ್ ಡೇಟ್ ಈ ಸಂದರ್ಭದಲ್ಲಿ ಓಪೆಕ್ ಆಸ್ಪತ್ರೆಯ ನಿರ್ದೇಶಕರಾದ ರಮೇಶ್ ಸೇರಿದಂತೆ ಆಸ್ಪತ್ರೆಯ ಇತರೆ ವಿವಿಧ ವಿಭಾಗಗಳ ಮುಖ್ಯಸ್ಥರು ಹಾಗೂ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಆರ್ಎಪಿಎಂಸಿಯಲ್ಲಿ ದುಬಾರಿ ಬೆಲೆಗೆ ರಸಗೊಬ್ಬರ ಮಾರಾಟ ಆರೋಪ. ಕೆಆರ್ಎಸ್ ನೇತೃತ್ವದಲ್ಲಿ ಮುತ್ತಿಗೆ, ಕಾನೂನು ಕ್ರಮಕ್ಕೆ ಒತ್ತಾಯ. ನೀಟ್ ಅಕ್ರಮದ ಹೆಸರಿನಲ್ಲಿ ಕಾಂಗ್ರೆಸ್ನಿಂದ ದೇಶ ವಿರೋಧಿ ನಡೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಎಸ್ಎಫ್ಐ ಡಿವೈಎಫ್ಐ ಪ್ರತಿಭಟನೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ಸಮಸ್ಯೆ, ತಪ್ಪಾಗಿ ಮತದಾರರ ಹೆಸರು, ಕ್ರಮಕ್ಕೆ ಎಸ್ಡಿಪಿಐ ಆಗ್ರಹ. ಮತ್ತು ಓಪೆಕ್ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಭೇಟಿ ಪರಿಶೀಲನೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.